ಮನೆಯಿಂದ ಊರಿಂದ ಹ್ಮ್ ಅಪ್ಪರವರು ಎಷ್ಟು ಸರಿ ಫೋನ್ ಮಾಡ್ತಾರ ನಿಮ್ಗೆ? ಮೀನ್ಸ್ ಅಂತಂದ್ರೆ ಈಗ ಈಗ ಯಾಕಂದ್ರೆ ಎಲ್ರಿಗೂ ವೀಕ್ಷಕಗಳ ಅಂತ ಇನ್ನೂ ಲಗ್ನ ಆಗಿಲ್ಲ ನವೀನ್ ಸರ್ಗೆ. ಹಂಗಾಗಿ ಅಂದ್ರೆ ಪ್ರತಿ ತಂದೆ ತಾಯಿಗೊಂದು ಇದ್ದೇ ಇರ್ತೈತಿ. ಮಗ ಬೆಳೆದನ ಸಿನಿಮಾದಲ್ಲಿ ಒಂದು ರೇಂಜಿಗೆ ಓಕೆ ಆಯ್ತದನ. ಸೊ ದಿನಕ್ಕೆ ಎಷ್ಟು ಫೋನ್ ಬರ್ತಾವ ಅಂತ ಹೇಳಿ? ನನ್ಗೆ ಒಂದು ಏನಂದ್ರೆ ನನ್ನ ಹತ್ರ ಇವಾಗ ಸ್ಟ್ರಾಂಗ್ ರೀಸನ್ ಐತಿ. ನಾನು ಅವಾಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ. ಹೇಳಿದ್ದೆ ಬೇಕಿನ ಅಕ್ಕಿ ನಾನು ಮದುವೆ ಅಕ್ಕಿನಿ ಅಂತ. ನಿನಗ ಒಂದು ಹೇಳಿಲ್ಲ ಈಗೇನ ಅಕ್ಕಿ ಮದುವೆ ಅಂತಂದಿದ್ರು. ತಮಾಷೆಗೆ ಆಯ್ತಾ. ಅವಾಗ ಇನ್ನೂ ಏನೂ ಇರ್ಲಿಲ್ಲ ಅವಾಗ. ಈಗ ನಾನು ಸುಮ್ಮ ವಾಪಸ್ ರೇಗಿಸ್ತೀನಿ ನಮ್ಮ ಅವರಿಗೆ. ನಾವಾಗ ಹೇಳ್ದೆ ನೀವು ಅನ್ಲಿಲ್ಲ. ಈಗ ನಾನು ಯಾವಾಗ ಸುಮ್ಮರ್ಬೇಕು ಹೊಟ್ಟೆ ಅಂತ ಅನ್ಕೊಂಡು ವಾಪಸ್ ಸುಮ್ಮಕ್ಕಾರ. ಅವ್ರಿಗೆ ಏನಪ್ಪ ಅಂದ್ರೆ ಜಲ್ದಿನ ಆಗ್ಲಿ ಅಂತ. ನಮ್ಮ ತಂಗಿ ಮದುವೆ ಆಗಿ ಮಗು ಆಯ್ತು. ಈ ಊರಾಗ ಮಂದಿ ಸುಮ್ಮರಂಗಿಲ್ಲಲ್ಲ. ಹೌದು. ಮತ್ತೆ ಹೋಗ ಮುಂದ ಬರೋ ಮುಂದ ಮನೆ ಮುಂದೆ ಹೋಗೋ ಮುಂದ ಇಲ್ಲ ಸಿಕ್ಕಾಗ ಇಲ್ಲ ಹೊರಗೆ ಎಲ್ಲಾರ ಫಂಕ್ಷನ್ ಆಗಿ ಸಿಕ್ಕಾಗ್ಲೂ ಆತು ಎಲ್ಲಾ ಕಡೆನು. ಮತ್ತ ಮಗಳದಾತು ಮಗಂದ ಇವಾಗ ಮಾಡ್ಬಿಡ್ಬೇಕಿಲ್ಲ. ಆತ ಏನ್ 35 ಆತ ಈಗ ಎಲ್ಲ ಇದ್ರಲ್ಲಿ. ಈಗ ಮನೆಯವ್ರು ಸುಮ್ನಿದ್ರು ಈಗ ಹೊರಗಡೆ ಸುಮ್ನಿರಂಗಿಲ್ಲ. ಈಗ ಎಲ್ಲಿ ಹೋದ್ರು ಅದ ಕೇಳೋದು. ಯಾಕಪ್ಪ ಮಗನ್ ಮತ್ ಲಗ್ನದಲ್ಲಿ ಬಂದು ನೋಡಿದವ್ರ ನಂತರ ಈ ಸೀನ್ ಐತಿ. ಈ ಕಾನ್ವರ್ಸೇಷನ್ ಬರ್ತೈತಿ ಅವ್ರಿಗೆ. ಅಂದ್ರೆ ನಮ್ಗೆಲ್ಲರಿಗೂ ಅದು ಜಾಸ್ತಿ ಅಂತ ಕಾನ್ವರ್ಸೇಷನ್. ಈಗ ಇಂಜಿನಿಯರಿಂಗ್ ಮಾಡೋ ಮುಂದೆ ಅವ್ರಿಗೆ ಕ್ಯೂರಿಯಾಸಿಟಿ, ನನ್ನ ಮಗ ಎಷ್ಟು ಜ್ಞಾನ ಸಂಪಾದನೆ ಮಾಡ್ತಾನೆ ಅನ್ನೋದಕ್ಕಿಂತ ಮಗ್ಗಲ್ ಮನೆಯವ್ರು ಮಾರ್ಕ್ಸ್ ಕಮ್ಮಿ ಅಂತಂದಾಗ ಎಷ್ಟು ಮಾತಾಡ್ತಾರೆ ಅನ್ನೋಂಥದ್ದು ಇರ್ತದೆ. ನಾವು ಮಾತಾಡತ್ತಿದ್ವಿ ಲಗ್ನದ ಆತು ಇದಾತು ಇದು ಯಾಕಂದ್ರೆ ಲೈಫ್ ನಡಿಬೇಕಾಗಿರುವಂತದ್ದು. ಅದು ಯಾವ ಟೈಮ್ ಸಾರಿ ನಾನು ಮರ್ತ್ಬಿಟ್ಟೆ. ಇದು ಅಲ್ಲಿ ಸಿನಿಮಾದಾಗ ಒಂದು ಕಾನ್ವರ್ಸೇಷನ್ ಬರ್ತೈತೆ. ಅವಾಗ ಏನಪ್ಪಾ ಅಂದ್ರೆ ಈಗ ಮಗ್ಗಲ್ ಮನೆಯವ್ರಿಗೆ ಒಂದು ಇಂಟ್ರೆಸ್ಟ್. ಹೌದು. ಏನಪ್ಪಾ ಅಂದ್ರೆ ಅವ್ರ ಮಗ ಎಷ್ಟು ಸ್ಯಾಲ್ರಿ ತೊಗೊಳಕತ್ತಾನ, ನನ್ನ ಮಗ ಎಷ್ಟು ಸ್ಯಾಲ್ರಿ ತೊಗೊಳಕತ್ತಾನ ಅಂದ್ರೆ ಮೋರ್ ದೆನ್ ಎನಿಥಿಂಗ್ ಮಟೀರಿಯಲಿಸ್ಟಿಕ್ ಆಗಿ. ಆಮೇಲೆ ಮೋರ್ ದೆನ್ ಎನಿಥಿಂಗ್ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ತಿರ್ತೈತಿ. ಇವಾಗ ಈ ಶಾಲೆಗೂ ಹಂಗಲ್ಲ. ಹೌದು. ಭಾಳ ಹೇಟ್ ಯಾವಾಗ ಮಾಡ್ತೀವಿ ನಾವು ಅಂತಂದ್ರೆ ಒಬ್ಬ ರ್ಯಾಂಕ್ ಸ್ಟೂಡೆಂಟು ಆಮೇಲೆ ಕಮ್ಮಿ ಮಾರ್ಕ್ಸ್ ತೊಗೊಳವ ಮಗ್ಲ ಮನಿ ಇರಬಾರ್ದು. ಹೌದು. ಭಾಳ ಡೇಲಿ ಹೊಡೆದ ನೋಡಿದ ಹಾಕೊಂಡು ಹೊಡೆದ ಬಿಡ್ರ ಆತರ ಇದಿರ್ತದೆ. ಲಕ್ಕಿಲಿ ನಮಗೇನಪ್ಪಾ ಅಂತಂದ್ರೆ ಓದ್ರಿ ಅಂತ ಹೇಳೋರು, ಬಟ್ ಭಾಳ ಕಂಪ್ಯಾರಿಸನ್ ಮಾಡ್ತಿರಲಿಲ್ಲ. ಇನ್ನ ಈಗ ನಮ್ಮಪ್ಪ ಇದ್ದಾಗ ಓದ್ತಾನ್ಬಿಡೋ ಚಲೋತ್ನಾಗ ಓದ್ತಾನಲ್ಲ, ಅವ್ನು ತಿಳಿಯಂಗಿಲ್ಲ ನಾವು ಓದ್ತಾನ್ಬಿಡೋ ಅಂತ ಹಿಂಗೆ ನಮ್ಮವರಿಗೆ. ಬಟ್ ಅವ್ರಿಗೆ ತಲೆಗೆ ಏನಪ್ಪಾ ಅಂತಂದ್ರೆ ಯೂಶಲಿ ಈಗ ನಮ್ಮ ಕಡೆ ಎಲ್ಲಾನು ವ್ಯವಸಾಯದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಅಲ್ಲ. ಅದು ಎಂತ ವ್ಯವಸಾಯ? ನೀರಾವರಿ ವ್ಯವಸಾಯ ಅಲ್ಲ, ಒಣ ಬೇಸಾಯ. ಎಸ್ಪೆಷಲಿ ನೀವು ಬಾಗಲಕೋಟೆ, ಬಿಜಾಪುರ. ಈಗ ಈ ಕಬ್ಬು ಸಕ್ರಿ ಫ್ಯಾಕ್ಟ್ರಿ ಅವು ಇವು ಆದವ್ರು ಆ ಕಡೆ ನೀರ್ ಚಲೋತ್ನಾಗ ಇರೋರು. ಕಬ್ಬುಗಂತೂ ಜಗ್ ನೀರು ಬೇಕಲ್ಲ. ಹೌದು ಹೌದು. ಸೊ ನಮ್ಮ ಕಡೆ ಒಣ ಬೇಸಾಯ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ. ಮಳೆ ಆಶ್ರಿತ ಬೆಳೆ ನಾವೆಲ್ಲ. ಮಳೆ ಬಂದ್ರೆ ಬೆಳೆ ನಮ್ಗೆ. ಸೊ ಹಂಗಿರೋದ್ರಿಂದ ಅವ್ರಿಗೆ ಒಂಥರ ಏನಪ್ಪಾ ಅಂದ್ರೆ ಈ ಸಾಕಪ್ಪ ಇಷ್ಟು ಕಷ್ಟ, ಚಲೋತ್ನಾಗ ನೌಕರಿ ಹಿಡ್ರಿ ಅಂತ. ಸೊ ಅದಕ್ಕೆ ಜಾಸ್ತಿ ಫೋರ್ಸ್ಕೊಂಡವ್ರು, ಓದ್ರಿ 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 ಅಂತ ಅನ್ಕೊಂಡು. ಕಂಪೇರಿಟಿವ್ಲಿ ನಮ್ಮನೆ ಕಮ್ಮಿ ಆ ಕಂಪ್ಯಾರಿಸನ್ ಅಲ್ಲ. ಬಟ್ ಅದಲ್ದೆ ಹೋದ್ರು ಪಕ್ಕದವ್ರು ಬಿಡಂಗಿಲ್ಲ. ಎಲ್ಲಾರು ಏನೋ ಒಂದು ಇದ್ ಮಾಡ್ತಿರ್ತಾರೆ. ಆ ತರದ್ ಒಂದು ಸೀನ್ ಬರುತ್ತೆ. ನಮ್ಮ ನೋಡಿದವ್ರು ಏನಂತಾರೆ, ನಮ್ಮ ಅಪೂರ್ವ ಅವರು ಸಿಗ್ತಾರೆ, ನಾಡ್ಯಾ ಕೌಸರ್ ಅಂತ ಅವ್ರ ಕ್ಯಾರೆಕ್ಟರ್ ಹೆಸರು. ಅವ್ರು ಸಿಕ್ಕಾಗ ಮಾತಾಡ್ಕೊಂತ ಇದ್ದಾಗ ಇವ್ನ್ ಮಾಕ್ ಮಾಡ್ತಾ ಇರ್ತಾನೆ, ಹೆಂಗ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಮಾಕ್ ಮಾಡ್ತಾ ಇರ್ತಾರೆ.